ಗೈಸ್ ನೋಡಿ, ಒಂದು ಆರ್ಡರ್ ಬರ್ತಾ ಇದೆ. ಬಟ್ ಯಾವ ರೀತಿ ಆರ್ಡರ್ ಬರ್ತಾ ಇದೆ ನೋಡಿ, 74 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅದು ಎಲ್ಲಿಗೆ ಅಂತ ಅಂದರೆ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂತ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರಿ, ಲೋಡ್ ಶೇರ್ ಮಾಡಿರಿ ಅಂತ ಬಿಟ್ಟು. ಅದಕ್ಕೋಸ್ಕರ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ನಾನು ಇವತ್ತು ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಸಮಯ ಎಷ್ಟು ಅಂತ ಅಂದರೆ ಬೆಳಗ್ಗೆ 8:30 ಆಗಿದೆ. ಇವಾಗ 8:30ಕ್ಕೆ ಲಾಗಿನ್ ಕೂಡ ಹೋಗೋಣ. ಎಲ್ಲಪ್ಪ ಐತೆ ಲೋಡ್ ಶೇರ್, ಏನು ಆಫರ್ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಆದರೆ ತುಂಬ ತಿಂಗಳಾನ್ಗಟ್ಲೆ ಆಗ್ಬಿಟ್ಟಿದೆ ನಾನು ಇದರಲ್ಲಿ ಡ್ಯೂಟಿ ಮಾಡಿ. ಅದರಿಂದಾಗಿ ಬನ್ನಿ ಇವಾಗ ಲೋಡ್ ಶೇರ್ ರೈಡರ್ ಇದೆಯಲ್ಲ, ಅದನ್ನು ಓಪನ್ ಮಾಡೋಣ. ಐ ಡಿ ಆ್ಯಕ್ಟಿವ್ ಇದೆಯೋ ಇಲ್ವೋ ಅನ್ನಿಸ್ದಂಗೆ ಇದ್ದೆ. ಇದೆ ಗೈಸ್. ಬನ್ನಿ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ಕೆಟಲ್ಲಿ 10 ರೂಪೀಸ್ ಪರ್ ಆರ್ಡರು, ಜೆಪ್ಟೋ 8. ಬನ್ನಿ ಇವಾಗ ಫಸ್ಟು ಲಾಗಿನ್ ಹೋಗೋಣ. ಅವ್ರನ್ನೂ 115 1 ಅವರ್ ಅಂತ ಇದೆ. ಸ್ವಿಗ್ಗಿ, ಇನ್ಸ್ಟಾಮಾರ್ಟು ಮತ್ತು ಇದೇನಂತೆ ಸ್ಲಾಟ್ ಬೇರೆ ಇದೆಯಾ? ನೋ ಸ್ಲಾಟ್ ರೈಟ್ ನಾವು. ಟುಮಾರೋಗೂ ಇಲ್ಲ. ಏನೇನಾಗಿದೆಯೋ, ಏನೇನು ಅಪ್ಡೇಟ್ ಬಂದಿದೆಯೋ ಒಂದೂ ಕೂಡ ಗೊತ್ತಿಲ್ಲ ನನಗೆ. ಏನಕ್ಕೆ ಅಂತ ಅಂದರೆ ತುಂಬ ದಿವಸನೇ ಹೋಗಿದೆ ಗೈಸ್. ನಾನು ಲೋಡ್ ಶೇರನ್ನು ಡ್ಯೂಟಿ ಮಾಡಿ. ಬನ್ನಿ ಇವಾಗ ಫಸ್ಟು ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗ್ತಿದ್ದಂಗೆ ಸೆಲ್ಫಿ ಕೇಳ್ತಾನೆ. ಕಮಾನ್ ಲೆಟ್ಸ್ ಗೋ ಟು ಆನ್ಲೈನ್. ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಅಂತ ಹೇಳ್ಬಿಟ್ಟು ಸೆಲ್ಫಿ ಕೊಡೋಣ ಈಗ. ಗೈಸ್ ನೋಡಿ, ಇವಾಗ ಸೆಲ್ಫಿನೂ ಕೂಡ ಕೊಟ್ಟೆ. ಅಂತ ಅಂದರೆ ಅಮೆಝಾನ್ ನೋವಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು 8 ಗಂಟೆಯಿಂದ 10 ಗಂಟೆವರೆಗೂ ಏನೋ ತೋರಿಸ್ತಾ ಇದ್ದಾನೆ ಗೈಸ್. ಇದು 400 ರೂಪಾಯಿ ಅದೇನೋ ಸ್ಲಾಟ್ ಬುಕ್ ಮಾಡ್ಕೊಳಕ್ಕೆ ತೋರಿಸ್ತಾ ಇದ್ದಾನೆ. ಇವೆರಡರಲ್ಲಿ ನಾವು ಬುಕ್ ಮಾಡ್ಕೊಂಡು ಡ್ಯೂಟಿ ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ. ಚೂಸ್ ಸ್ಲಾಟ್ ಅಂತ ಹೇಳ್ಬಿಟ್ಟು ಆಗ ಹೊರಟಾಯ್ತು. ಗೈಸ್ ಅಂತ ಅಂದರೆ ಇವಾಗ ನಾವು ಹೋಗಿ ಹಬ್ಬ ಹತ್ರ ಡ್ಯೂಟಿ ಮಾಡೋ ರೀತಿಯಲ್ಲಿ ಅವನು ತೋರಿಸ್ತಾ ಇದ್ದಾನೆ. ಅಂತ ಅಂದರೆ 2.8 ಕಿಲೋಮೀಟರ್ ಇದೆ ನಮಗೆ ಅಮೆಝಾನ್. ನಾವು ಅಲ್ಲಿ ಹೋಗಿ ಡ್ಯೂಟಿ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ. ಬಟ್ ನಾವೇನು ಮಾಡೋಣ ಅಂತಂದರೆ ಫುಡ್ ಆರ್ಡರ್ ಮಾಡೋಕ್ಕೆ ಟ್ರೈ ಮಾಡೋಣ ಗೈಸ್. ಫುಡ್ ಆರ್ಡರ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅಂತಂದರೆ ಫುಡ್ ಏನು ಅಷ್ಟು ಆ್ಯಕ್ಟಿವೇ ಇಲ್ವಲ್ಲ ಇವನು. ಫುಡ್ಡೆಲ್ಲ ತೆಗೆದುಬಿಟ್ಟಿದ್ದಾನ, ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹೋಗ್ಬಿಡ್ತದು ಆಟೋಮೆಟಿಕ್, ಅದೇ ಬರ್ತಾಯಿದೆ ಅದೇ ಹೋಗ್ತಾಯಿದೆ ಅಂತ ಕನ್ಫ್ಯೂಷನ್ ಇದೆ ಗೈಸ್. ಅಂತಂದರೆ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಒಂದು ಐಡಿಯಾ ಇರುತ್ತೆ, ಓ ಈ ಥರ ಅಲ್ಲ ಈ ಥರ ಅಂತೇಳ್ಬಿಟ್ಟು ಒಂದು ಐಡಿಯಾ ಇರುತ್ತೆ. ಬಟ್ ರೆಗ್ಯುಲರಾಗಿ ಮಾಡ್ತಿದ್ದ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಹೊಸ ಅಪ್ಡೇಟ್ಗಳು ಕೊಟ್ಟಿರ್ತಾನಲ್ಲ, ಅದರಿಂದಾಗಿ ಏನೆಲ್ಲ ಅಪ್ಡೇಟ್ ಆಗಿದೆ ಏನು ಅಂತಲೂ ಕೂಡ ಗೊತ್ತಾಗಲ್ಲ. ಅಂತಂದರೆ ಇವಾಗ ಫುಡ್ ಇದೆಯಾ ಇಲ್ವೋ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅದು ಯಾವುದೋ ಆ್ಯಡೇ ಮಾಡಿಲ್ಲ ಅವನು. ತೋರಿಸು ಗೈಸ್ ನೋಡಿ, ಒಂದು ಆರ್ಡರ್ ಬರ್ತಾ ಇದೆ. ಬಟ್ ಯಾವ ರೀತಿ ಆರ್ಡರ್ ಬರ್ತಾ ಇದೆ ನೋಡಿ, 74 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅದು ಎಲ್ಲಿಗೆ ಅಂತ ಅಂದರೆ ಮಲ್ಲೇಶ್ವರಮಿಂದ ರಾಜಾಜಿನಗರಿಗೆ ಬರ್ತಾ ಇದೆಯಲ್ಲ ಗೈಸ್. ಸ್ವಿಗ್ಗಿಲಿ ಬರ್ತಾ ಇರೋದು. ಅಂತಂದರೆ ಪಿಕಪ್ ಎಷ್ಟಿದೆ ನೋಡಿ, 4.3 ಕಿಲೋಮೀಟರ್ಸ್ ಪಿಕಪ್ಪು. ಆ ಡ್ರಾಪ್ ಬಂದ್ಬಿಟ್ಟು ಅದು ಬರ್ತಾಯಿದೆ. ತಿರ್ಗಾ ಇನ್ನೂ ಒಂದು ಬರ್ತಾಯಿದೆ ನೋಡಿ, ಮಲ್ಲೇಶ್ವರಮಿಂದನೇ ಬರ್ತಾಯಿದೆ. ಎರಡೂ ಅಷ್ಟೇ ಮಲ್ಲೇಶ್ವರಮಿಂದನೇ ಬರ್ತಾಯಿದೆ. ಎರಡೂ ಕೂಡ ಅಷ್ಟೇ ವೀಣಾ ಸ್ಟೋರ್ಸಲ್ಲೇ ಬರ್ತಾ ಇರೋದು. ಇನ್ನೊಂದು ಯಾವುದೋ ಬಂತದ ಅಂದರೆ ಪಿಕಪ್ ಇಷ್ಟಿಷ್ಟು ದೂರ ಆಗ್ತಾ ಇದ್ದಾನೆ ಗೈಸ್ ನೋಡಿ. 3.7 ಕಿಲೋಮೀಟರ್ಸ್ ಪಿಕಪ್ ಇದೆ. ಆಮೇಲೆ 0.9 ಕಿಲೋಮೀಟರ್ ಅದು ಝೋನಿಂದ ಆಚೆ ಕೊಡ್ತಾ ಇದ್ದಾನೆ ನೋಡಿ. ಎಲ್ಲ ಇದು ರಾಮೇಶ್ವರಂ ಕೆಫೆಲ್ ಕೊಟ್ಟಿದ್ದಾನೆ. ಇಲ್ಲೆಲ್ಲ ಸಂಡೇ ಬೇರೆ ಇವತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದಿರುತ್ತೆ, ರಶ್ ತುಂಬ ಇರುತ್ತೆ. ಗೈಸ್ ಇದೇನಿದು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಈ ಥರ ಆಗಿಬಿಟ್ಟಿದೆ. ಅಂತ ಅಂದರೆ ನನ್ನ ಝೋನ್ ಇದಲ್ವೇ ಅಲ್ಲ, ಮಲ್ಲೇಶ್ವರಂ ಎಲ್ಲ ನನ್ನ ಝೋನು. ಬಟ್ ಎಲ್ಲ ಮಲ್ಲೇಶ್ವರಂಗೆ ಕೊಡ್ತಾ ಇದ್ದಾನಲ್ಲ. ಇವಾಗ ನೋಡಿ ರಾಮೇಶ್ವರಂ ಕೆಫೆಗೆ ಒಂದು ಕೊಟ್ಟಿದ್ದಾನೆ, ಮಲ್ಲೇಶ್ವರಂ ಅಂತೆ. ಇನ್ನೊಂದು ಮಲ್ಲೇಶ್ವರಮಿಂದ ಮೆಜೆಸ್ಟಿಕ್ಕಿಗೆ ಕೊಟ್ಟಿದ್ದಾನೆ. ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ನಮ್ಮ ಝೋನ್ ಬಿಟ್ಟು ಯಾಕೆ ಆಚೆ ಕಡೆ ಕೊಡ್ತಾ ಇದ್ದಾನೆ? ಎಲ್ಲ ಅಷ್ಟೇ ಗೈಸ್. ಏನಾದ್ರು ಝೋನ್ ಏನಾದ್ರು ಮಲ್ಲೇಶ್ವರಮಿಗೆ ಚೇಂಜ್ ಆಗಿಬಿಟ್ಟಿದೆ ನೋಡಿ. 3 ಆರ್ಡರ್ ಬಂದಿದೆ, 3 ಅಷ್ಟೇ. ಇದನ್ನು ಅಕ್ಸೆಪ್ಟ್ ಮಾಡೋಣ ಗೈಸ್. ಇವಾಗ ಒಂದು ಅಕ್ಸೆಪ್ಟ್ ಮಾಡಿದ್ದೀನಿ. ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಇವಾಗ ಹೋಗೋಣ. ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಗೆ ಹೋಗ್ಬೇಕಾಗಿರೋದು 62 ರೂಪಾಯಿ ಅಂತ ಅಂದರೆ ಈಗ ಸಂಜಯ್ ನಗರಕ್ಕೆ ಬಂದಿರೋದು ನನಗೆ. ಈಗ ಹೋಗಿ ಪಿಕಪ್ ಮಾಡ್ಕೊಂಡು ಮತ್ತೆ ಬರಬೇಕು. ಏನಕ್ಕೆ ಪಿಕಪ್ ಸಿಕ್ಕಾಬಿಟ್ಟೆ ಜಾಸ್ತಿ ಕೊಡ್ತಾಯಿದ್ದಾನೆ ಗೈಸ್. ಈ ಥರ ಎಲ್ಲ ಪಿಕಪ್ ಕೊಟ್ಟರೆ ಅರ್ನಿಂಗ್ಸ್ ಆಗೋದಿಲ್ಲ. 62 ರೂಪಾಯಿ ಆಗಲಿ. ಪಿಕಪ್ ಎಷ್ಟಾಕಿದ್ದಾನೆ ಅಂತ ಹೇಳಿ ನೋಡಿ. ಇವಾಗ ನಾನು ಮ್ಯಾಪಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ. 4.3 ಕಿಲೋಮೀಟರ್ಸ್ ಪಿಕಪಿಗೆ ಹೋಗಬೇಕು. ಯಾರು ಹೋಗ್ತಾರೆ ಗೈಸ್ ಇಷ್ಟಿಷ್ಟು ದೂರ ಪಿಕಪಿಗೆ? ಈಗ 4.3 ಕಿಲೋಮೀಟರ್ಸ್ ಪಿಕಪಿಗೆ ಹೋಗಿ ತಿರ್ಗಾ ಮತ್ತೆ ನಾನು 4.3 ಕಿಲೋಮೀಟರ್ಸ್ ಡ್ರಾಪಿಗೆ ಬಂದರೆ 67 ರೂಪಾಯಿ. ಯಾವ ರೀತಿ ಕೊಡ್ತಾ ಇದ್ದಾನೆ? ಬನ್ನಿ ಫಸ್ಟು ಹೋಗ್ಬಿಟ್ಟು ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂತಂದರೆ ತುಂಬ ದಿವಸ ಬೇರೆ ಆಗಿದೆಯಲ್ಲ, ಅದಕ್ಕೋಸ್ಕರ ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡೋಣ. ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡ್ತಿದ್ದಂಗೆ ನಮಗೆ ಮಾಮೂಲಿ ಐಡಿಯಾ ಏನಿದೆಯೋ ಐಡಿಯಾ ಬಂದೇ ಬರುತ್ತೆ. ಆಗ ಮತ್ತೆ ಅವಾಗ ನಾವು ರೆಗ್ಯುಲರಾಗಿ ನೋಡೋಣ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಇವಾಗ ಇದನ್ನು ಪಿಕಪ್ ಮಾಡೋಣ. 4.3 ಕಿಲೋಮೀಟರ್ಸು 12 ನಿಮಿಷ ತೋರಿಸ್ತಾ ಇದೆ. ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ.
ಗೈಸ್ ನೋಡಿ, ಇದೇ ರೆಸ್ಟೋರೆಂಟು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಲಿ ಬಂದಿರೋಂಥ ಆರ್ಡ್ರ್ ಇದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಆರ್ಡರು ಕೂಡ ರೆಡಿ ಇದೆ ಅಂತಾರೆ, ರೆಡಿ ಬಂದಿತ್ತು ನನಗೆ ಅವಾಲೇನೆ, ಅದರಿಂದ ಆರ್ಡರು ರೆಡಿ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಅರೈವ್ಡ್ ಅಟ್ ಲೊಕೇಶನ್ ಕೊಡ್ತೀನಿ, ಹೋಗಿ ನಂಬರ್ ಹೇಳಿ ಪಿಕ್ ಮಾಡೋಣ. ಚಟ್ನಿ ಹಾಕೋದಕ್ಕ ನೋಡಿ, ಫೋಟೋ ಕೂಡ ಇವಾಗ ಸಬ್ಮಿಟ್ ಮಾಡೀನಿ. ಅಂತಂದರೆ ಸ್ವಿಗ್ಗಿಯಲ್ಲಿ ಬಂದಿರುವಂಥ ಆರ್ಡರ್ ಇದು. ರೈಟ್ ಮಾರ್ಕ್ ಕೊಡ್ತೀನಿ, ಕನ್ಫರ್ಮ್ ಪಿಕಪ್. ಅದಕ್ಕೆ ಕನ್ಫರ್ಮ್ ಪಿಕಪ್ ಕೂಡ ಆಯಿತು ಅಂತ ಇದೆ. ಅದು ಅಮೆಝಾನ್ ನೋವಿಂದ ಏನೋ ಬರ್ತಾಯಿತ್ತು ಅಂತಂದರೆ ಅಮೆಝಾನ್ ನೋವಲ್ಲಿ ಡ್ಯೂಟಿ ಮಾಡಿ ಅಂತ 8 ಗಂಟೆಯಿಂದ 10 ಗಂಟೆವರೆಗೂ 347. ಇದು ಇನ್ನೊಂದು ದಿನ ಟ್ರೈ ಮಾಡೋಣ ಗಾಯ್ಸ್. ಸದ್ಯಕ್ಕೆ ಇವಾಗ ಏನಿದೆ ಬರೀ ಫುಡ್ ಮಾತ್ರ ಮಾಡೋಣ ಒಂದು ಇಲ್ಲ ಮುಂದೆ ಇಟ್ಕೊಂಡು ಹೋಗೋಣ. ಡ್ರಾಪ್ ಎಷ್ಟಿದೆ? ಪಿಕಪ್ 4.1 ಕಿಲೋಮೀಟರ್ ಬಂದೀನಿ. ಓಹೋ, ಡ್ರಾಪ್ ಇನ್ನೂ ಜಾಸ್ತಿ ಇದೆ. ಪಿಕಪ್ಗಿಂತ ಡ್ರಾಪ್ ಜಾಸ್ತಿ ಇದೆ. 4.5 ಕಿಲೋಮೀಟರ್ ಇದೆ. ಬನ್ನಿ ಹೋಗಿದ್ದನ್ನು ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಪಿಕಪ್ ಹತ್ರ ಇದೆ, ಡ್ರಾಪ್ ಹತ್ರ ಇದೆ, ಅದರಿಂದ ಅಕ್ಸೆಪ್ಟ್ ಮಾಡ್ತೀನಿ ಗೈಸ್. ಇಲ್ಲ ಅಂತ ಅಕ್ಸೆಪ್ಟ್ ಮಾಡ್ತಾ ಇರಲ್ಲ. ಪಿಕಪ್ ಏನಾದ್ರು ಸ್ವಲ್ಪ ದೂರ ಇದ್ದೀರಾ. ಆರ್ಡರ್ ನಾಟ್ ವ್ಯಾಲಿಡ್ ಎನಿಮೋರ್. ಏನು ಹಿಂಗೆ ಅಂದ್ಬಿಡ್ತು. ಫಸ್ಟು ಬಂದು ಇದನ್ನು ಡ್ರಾಪ್ ಮಾಡೋಣ. ಇದೇನು ಗಾಯ್ಸ್, ಅಪಾರ್ಟ್ಮೆಂಟ್ ಆಯಿತು. ಈ ಫುಡ್ ಡೆಲಿವರಿ ಜಾಬ್ ಮಾಡ್ತೀವಿ ಅಂತಂದರೆ ಈ ಅಪಾರ್ಟ್ಮೆಂಟ್ ಸವಾಸಲ್ಲ ಗಾಯ್. ನೋಡೋಕೆ ಅಪಾರ್ಟ್ಮೆಂಟ್ ಥರನೇ ಕಾಣಿಸ್ತಾ ಇದೆ. ಅಪಾರ್ಟ್ಮೆಂಟ್ ಆಗಿರಲ್ಲ ಅಂತಂದರೆ ಸಾಕು. ಸಿ ಬ್ಲಾಕು ಅಪಾರ್ಟ್ಮೆಂಟೇ. ಇದೇನಾ? ಸಿ ಬ್ಲಾಕು G2 ಸಿ ಅದಾ? ಹಿಂದೆನಾ? ಹೌದು. ವೆಲ್ಕಮ್. ಗೈಸ್ ನೋಡಿ, ಇವಾಗ ಕನ್ಫರ್ಮ್ ಡೆಲಿವರಿ ಕೊಡ್ತೀನಿ. ಡೆಲಿವರಿ ಕೂಡ ಕೊಟ್ಟೆ, ಬಟ್ ಲಾಸ್ಟ್ ಒಂದು ಆರ್ಡರ್ ಬಂದಿದ್ದಲ್ಲ, ಅದು ಅಕ್ಸೆಪ್ಟ್ ಆಗಿಲ್ಲ. ಅದು ರಿಜೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಕಂಟಿನ್ಯೂ ಕೊಡೋಣ. ಬರೀ ಅಮೆಝಾನ್ ಫ್ಲೆಕ್ಸ್ ಇದೆಯಲ್ಲ, ಬರೀ ಅಮೆಝಾನ್ ಫ್ಲೆಕ್ಸಿಂದ ಬರ್ತಾಯಿದೆ. ಟೋಟಲಾಗಿ ಡಿಸ್ಟೆನ್ಸ್ ನೋಡಿ 8.2 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡೀನಿ. 8.2 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ನನಗೆ ಬಂದಿರುವಂಥ ಅಮೌಂಟು 62 ರುಪೀಸ್ ಅಷ್ಟೇ ಗಾಯ್ಸ್. ಬೇಸ್ ಪೇ ಬಂದು 29 ರೂಪಾಯಿ ಕೊಟ್ಟಿದ್ದಾರೆ. ಆಮೇಲೆ LD ಸರ್ಜ್ ಅಂತ ಹೇಳ್ಬಿಟ್ಟು ಪ್ಲಸ್ 33 ರೂಪಾಯಿ. ನೋಡಿ ರೇಟ್ ಕಾರ್ಡ್ ಏನಪ್ಪ ಇದೆ. ಬರೀ ಅಮೆಝಾನ್ ನೋವಿಂದೇ ಬರ್ತಾಯಿತ್ತಲ್ಲ, ನನಗೆ ಬೇಡ ಇದು. ಇನ್ನೊಂದು ಸಲ ಯಾವಾಗಾರು ಅದನ್ನೇ ಮಾಡ್ತೀನಿ. ಅಂತಂದರೆ ಬೇಸ್ ಪೇ ನೋಡಿ 29 ರೂಪಾಯಿ ಇದೆ. ಸರಿ ಗೈಸ್, ನೋಡೋಣ ಇವಾಗ ಕಂಟಿನ್ಯೂ ಕೊಡೋಣ. ಇಲ್ಲ, ಅದು ಆರ್ಡರ್ ಬಂದಿಲ್ಲ, ಅದು ಕ್ಯಾನ್ಸಲ್ ಆಗಿದೆ ಅಂತ. ಅಂದರೆ ಹತ್ರದಲ್ಲೇ ಒಂದು ಆರ್ಡರ್ ಬಂದಿತ್ತು, ಅಕ್ಸೆಪ್ಟ್ ಮಾಡ್ತೀನಿ ಅಂತನಲ್ಲ, ಅದು ಆರ್ಡರ್ ಬಂದಿಲ್ಲ. ಈಗ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ 62 ರೂಪಾಯಿ ಆಗಿದೆ ಅಷ್ಟೇ. ಬನ್ನಿ, ಆರ್ಡರ್ ಬರ್ತವೆ, ನಾವು ವೆಯ್ಟ್ ಮಾಡಿಬಿಟ್ಟು ಪಿಕಪ್ ಮಾಡೋಣ. ಅಂದರೆ ಬಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತವೆ, ಬರಲ್ಲ ಅಂತ ಬರೋದೇ ಇಲ್ಲ ನೋಡಿ. ಅಂತಂದರೆ ಅದು ಅಮೆಝಾನ್ ಫ್ಲೆಕ್ಸಿಂದ ಬರ್ತಾನೆ ಐತೆ. ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಅಮೆಝಾನ್ ಫ್ಲೆಕ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದಾದಮೇಲೆ ನಾನು ಡ್ಯೂಟಿ ಮಾಡಬೇಕು. ಈಗ ಗೊತ್ತಿದ್ದಲ್ಲೇ ಹೋದರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೊಲ್ದಾರ ರೀತಿ ಎಲ್ಲ ಆಗೋಗುತ್ತೆ. ಅದರಿಂದಾಗಿ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಂಡು ಆದಮೇಲೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಗಾಯ್ಸ್. ಇದೇನಿದು ಟೋಂಗಿಂಗ್ ಅಂತ ಬರ್ತೈತೆ. ಇದೊಂದು ಡೆಲಿವರಿ ಅಪ್ಲಿಕೇಶನ್ ಇರಬೇಕು. ಅಕ್ಸೆಪ್ಟ್ ಮಾಡ್ತೀನಿ ತಡೀರಿ, ಪಿಕಪ್ ಕಮ್ಮಿ ಐತೆ. ಬಂದು ಪಿಕಪ್ ಮಾಡೀನಿ ಅಂತ ಅಂದರೆ ಯಾವ್ಯಾವ ಕಂಪ್ನಿಲಿ ಬರುತ್ತೆ ಗುರು ಇವ್ನಿಗೆ ಆರ್ಡರು. ಯಾವ್ಯಾವ ಡೆಲಿವರಿ ಕಂಪ್ನಿ ಇದೆ ಎಲ್ಲದರಲ್ಲೂ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಟೋಯಿಂಗು ಕಂಪ್ನಿ ಹೆಸರು ಬಂದು TOING ಟೋಯಿಂಗ್ ಅಂತೆ.
ಯಾವ್ದು ಗೈಸ್ ಇದು ಟೋಯಿಂಗು ಅಂತಂದರೆ ಅಲ್ಲಿ ಇಲ್ಲಿ ಪ್ಲೇಸ್ಟೋರಲ್ಲಿ ನೋಡಿದ್ದೀನಿ ನಾನು ಅಪ್ಲಿಕೇಶನ್ ಇದು, ಬಟ್ ವರ್ಕ್ ಆಗ್ತಾ ಇದೆಯಾ ಇಲ್ವೋ ಗೊತ್ತಿವಲ್ಲ. ಬನ್ನಿ ಫಸ್ಟು ಇದನ್ನು ಪಿಕಪ್ ಮಾಡೋಣ. ಅಂತಂದರೆ ಯಾವ ಥರ ರೆಸ್ಟೋರೆಂಟಲ್ಲಿ ಬಂದಿರುತ್ತೆ ಏನು ನೋಡಬೇಕಾಗುತ್ತೆ. ನಾನು ಅಪ್ಲಿಕೇಶನ್ನು ಕೂಡ ಈಗ ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಬೋದು ನಾವು. ಇದರಲ್ಲಿ ಏನಾದ್ರು ಆರ್ಡ್ರ್ ಬರ್ತೈತೆ ಅಂತ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಲೋ ಶೇರಿಗೆ ಕೊಡ್ತಾವೆ ಇವನು ಟೋಯಿಂಗ್ ಅನ್ನೋನು. ಅಂದರೆ ಅದರಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಇಲ್ಲ ಅಂದಿದ್ದಕ್ಕೆ ನೋಡೋಣ ಬನ್ನಿ ಏನೇನಾಗುತ್ತೆಲ್ಲ ಚೆಕ್ ಮಾಡೋಣ. ಫಸ್ಟ್ ಹೋಗಿ 600 ಮೀಟ್ರ್ ಇದೆ ಗಾಯ್ಸ್. ಇದು ಪಿಕಪ್ ಹತ್ತಿರ ಇದ್ದರೆ ಚೆನ್ನಾಗಿರುತ್ತೆ, ದೂರ ಆದರೆ ವೇಸ್ಟೇ ಅದು. ಅಂದರೆ ಈಗ ಲಾಸ್ಟ್ ಆರ್ಡರ್ ನೋಡಿದ್ರಿ ನೀವು 8 ಕಿಲೋಮೀಟ್ರ್ಗಿಂತ ಜಾಸ್ತಿ ಓಡಾಡೋರು ನಮ್ಗೆ 62 ರೂಪಾಯಿ ಅಷ್ಟೇ ಬಂದಿದ್ದು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಪಿಕಪ್ ಹತ್ತಿರ ಇರೋ ಪಿಕಪ್ನೇ ನಾವು ತೊಗೊಬೇಕು. ಹತ್ತಿರ ಇರುವ ಪಿಕಪ್ ತೊಗೊಂಡ್ರೆ ನಮಗೆ ಯೂಸ್ ಆಗೋದು. ದೂರ ಪಿಕಪ್ ತಗೊಂಡ್ರೆ ವೇಸ್ಟ್ ಅದು. ಬನ್ನಿ ಇದನ್ನು ಪಿಕಪ್ ಮಾಡೋಣ. ಟೋಯಿಂಗ್ ಅಪ್ಲಿಕೇಶನಲ್ಲಿ ಬಂದಿರೋದು ಇದು ಗೈಸ್. ನೋಡಿ ನಾನು ಇವಾಗ ಪಿಕಪ್ ಲೊಕೇಶನ್ ಹತ್ರ ಬಂದೆ. ಅಂತ ಅಂದರೆ ಇದೇನಾ ಶಾಂತಿ ಸಾಗರ ಇಲ್ಲ ಲೈಟ್ ಹೌಸಾ? ನೋಡೋಣ ಬನ್ನಿ, ಎರಡರಲ್ಲಿ ಒಂದು ಇರುತ್ತೆ, ಯಾವುದು ಅಂತ ನೋಡೋಣ. ಶಿವಸಾಗರ್ ಎಕ್ಸ್ಪ್ರೆಸ್ ಅಂತೆ, ಶಿವಸಾಗರಲ್ಲೇ ಬಂದಿರೋದು ಗೈಸ್ ಇದು. ಅರೈವ್ಡ್ ಔಟ್ ಲೊಕೇಶನ್ ಕೊಟ್ಬಿಡೋಣ ನಾವು ಫಸ್ಟು. ನೋಡಿ ಅರೈವ್ಡ್ ಔಟ್ ಲೊಕೇಶನ್ ಕೊಟ್ಟೆ. ಅಂತಂದರೆ 41 ರೂಪಾಯಿ ತೋರಿಸ್ತಾ ಇದ್ದಾನೆ ಇದನ್ನು. ಬನ್ನಿ ಆರ್ಡರ್ ರೆಡಿ ಆಗಿದೆ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಆರ್ಡರ್ ರೆಡಿ ಆಗಿಲ್ಲ ಗಾಯ್ಸ್. ಫುಡ್ ರೆಡಿ ಇನ್ 4.33 ಮಿನಿಟ್ಸ್ ತೋರಿಸ್ತಾ ಇದೆ. ಅಂತಂದರೆ ಗಾಯ್ಸ್ ನೋಡಿ ರೆಡಿ ಆಯಿತು, ಆರ್ಡರ್ ಇದು ರೆಡಿ ಅಂತ ಬರ್ತೈತೆ. ಹೋಗಿ ಪಿಕ್ ಮಾಡೋಣ ಬನ್ನಿ. ಎಲ್ಲಿ ಇಲ್ಲ ಅಣ್ಣ 5400 5400. ಹಾಂ ಸುಮ್ಮನೆ ಗೈಸ್ ನೋಡಿ ಇವಾಗ ಟೋಯಿಂಗಲ್ಲೂ ಕೂಡ ಅಕ್ಸೆಪ್ಟ್ ಮಾಡಿದ್ದೀನಿ. ಟೇಕ್ ಫೋಟೋ ಕೊಡೋಣ. ಫೋಟೋ ಕೂಡ ಇವಾಗ ಪಿಕ್ ಮಾಡಿದ್ದೀನಿ, ಸಬ್ಮಿಟ್ ಮಾಡಿದೆ. ಕನ್ಫರ್ಮ್ ಪಿಕಪ್. ಬೇಡ ಗಾಯ್ಸ್, ನಿಮಗೆ ಬರೀ ಅದೇ ಬರ್ತಾಯಿದೆ. ಏನು ಆಟೋದಲ್ಲಿ ಜಾಸ್ತಿ ಇದೆಯಾ ಇಲ್ಲ ಅದರಲ್ಲಿ ರೈಡರ್ಸ್ ಕಮ್ಮಿ ಇದ್ದಾರೆ ಗೊತ್ತಿಲ್ಲ ಅದರಲ್ಲಿ. ಇವಾಗ ಎಷ್ಟು ಅಂತಂದರೆ ಆರ್ ಟಿ ನಗರ್ಗೆ ಹೋಗ್ಬೇಕು ನಾನು. ಗೈಸ್ ನಾನು ಡ್ರಾಪ್ ಲೊಕೇಶನ್ ನೋಡ್ಕೊಳ್ಳಿಲ್ವಾ? 5.8 ಕಿಲೋಮೀಟರ್ಗೆ 42 ರೂಪಾಯಿ ಗೈಸ್. ಇದು ಏನಂತಾನೆ ಅರ್ಥ ಆಗ್ತಾವಲ್ಲ ಇದು. ಅಂತಂದರೆ ಇಲ್ಲಿ ರೋಡ್ ಕ್ಲೋಸರ್ ಇದೆ ಗೈಸ್, ಅದಕ್ಕೋಸ್ಕರ ಬೇರೆ ರೋಡಲ್ಲಿ ತೋರಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ರೋಡ್ ಕ್ಲೋಸರ್ ಇದೆ ಗೈಸ್, ಅದಕ್ಕೇನೆ ಇನ್ನೇನಕ್ಕಲ್ಲ. ಬನ್ನಿ ರೋಡ್ ಇದೆಯಾ ಅಂತ ನೋಡೋಣ. ಸಂಜಯ್ ನಗರದ ಲಾಸಿಂದ ಹೋದರೆ ಹತ್ತಿರ ಇದೆ ನಮಗೆ, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ದೂರ ಹೋಗೋದು. ಸಂಡೇ ಬೈಕ್ ಬಿಡ್ತಾರೆ ನಾವು ನೋಡೋಣ ಬನ್ನಿ. ಇನ್ನೂ ಗೊತ್ತಿಲ್ಲ, ಅಂದರೆ ಆ ಸೈಡ್ಗೆ ಹೋಗಿಲ್ಲ ನಾನು. ಇವಾಗ ಹೋದರೆ ಗೊತ್ತಾಗುತ್ತೆ. ಗೈಸ್ ನೋಡಿ ಇವಾಗ ಡ್ರಾಪ್ ಲೊಕೇಶನ್ ಹತ್ರನೂ ಕೂಡ ಬಂದೆ. ಆದರೆ ಎಲ್ಲಿ ತೋರಿಸ್ತಾ ಇದೆ? ಸೆಕೆಂಡ್ ಕ್ಲಾಸಾ ಫಸ್ಟ್ ಕ್ಲಾಸಾ? ಫೋನ್ ಮಾಡೋಣ ಗೈಸ್, ಇಲ್ಲೆಲ್ಲರೂ ಹಾಕೊಂಡು. ಥರ್ಡ್ ಕ್ಲಾಸ್ ತೋರಿಸ್ತಾ ಇದೆ ಇದು. ನಾನು ನೋಡಿ ಫಸ್ಟ್ ಕ್ಲಾಸಿಗೆ ಬಂದೀನಿ. ಬನ್ನಿ ಥರ್ಡ್ ಕ್ಲಾಸ್ ಇರಬೇಕು, ಥರ್ಡ್ ಕ್ಲಾಸ್ ಹೋಗಿ ಕಾಲ್ ಮಾಡೋಣ. ಅಂದರೆ ಲೊಕೇಶನ್ ಕರೆಕ್ಟಾಗಿ ಪಿನ್ ಮಾಡಲ್ಲ ಗೈಸ್ ಒಬ್ಬೊಬ್ರು, ಅದೇ ಸಮಸ್ಯೆ ಆಗೋದು. ಇದು ಸೆಕೆಂಡ್ ಕ್ಲಾಸು, ನೆಕ್ಸ್ಟ್ನಲ್ಲಿ ಬಂದು ಥರ್ಡ್ ಕ್ಲಾಸು.
ನೋಡಿ ಇದು 3rd ಕ್ರಾಸು, ಮನೆ ಇದೇ ಇರಬೇಕು 98. ನೋಡೋಣ. $92, $97, $96, $94 ಹೆಂಗೆ ಹುಡಿಕೊಂಡು ಹೋಗ್ತೀನಿ ನೋಡಿ ಗೈಸ್. ನಾನೇ ಅಡ್ರೆಸ್ ಹುಡಿಕೊಂಡು ನಾನೇ ಹೋಗ್ತಾ ಇದ್ದೀನಿ. ಅಂತಂದರೆ ಲೊಕೇಶನ್ ತಪ್ಪು ಹಾಕಿದ್ದಾರೆ ಅವರು. ಇದೇನೆ ಹುಡಿಕೊಂಬಂದೆ ನೋಡಿ 92. ಮೇಡಮ್ ಡೆಲಿವರಿ ಇತ್ತಲ್ಲ ಸಂಪ್ರೀತಾ. ಗೈಸ್ ನೋಡಿ ಇವಾಗ ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ಬಂದಂಥ ಅಮೌಂಟು. ಗೈಸ್ ಇದೇನು ಅಂದರೆ ಆರ್ಡರ್ ನಾನು ಅಕ್ಸೆಪ್ಟ್ ಮಾಡೋಕ್ಕೆ ಹೋದರೆ ಅಕ್ಸೆಪ್ಟ್ ಆಗ್ತಾಯಿಲ್ಲ. ಇದು ನೋಡಿ ಸಂಜಯ್ ನಗರದಿಂದ ಫ್ರೇಜರ್ ಟೌನಿಗೆ ಬರ್ತಾಯಿದೆ 2.7 ಕಿಲೋಮೀಟರ್ಸು. ಬೇಡ, ನಾನು ರಿಜೆಕ್ಟ್ ಮಾಡ್ತೀನಿ ಈ ಸಲ. ಅಂದರೆ ನಾನು ಅವಾಗಲೇ 2 ಆರ್ಡರ್ ಅಕ್ಸೆಪ್ಟ್ ಮಾಡಿದ್ದೀನಿ, 2 ಆರ್ಡರ್ ಕೊಟ್ಟಿಲ್ಲ. ಇನ್ನೊಂದು ಆರ್ಡರ್ ಬರಲಿ ಕೊಡೋಣ. ಆಮೇಲೆ ನೋಡಿ ಟೋಟಲ್ ಡಿಸ್ಟೆನ್ಸ್ ಬಂದು 4.3 ಕಿಲೋಮೀಟರ್ಸು. ಬೇಸ್ ಪೇ 25 ರೂಪಾಯಿ ಕೊಟ್ಟಿದ್ದಾನೆ. ಆಮೇಲೆ LD ಸರ್ಜ್ ಅಂತ ಹೇಳ್ಬಿಟ್ಟು 16 ರೂಪಾಯಿ ಕೊಟ್ಟಿದ್ದಾನೆ. 4.3 ಕಿಲೋಮೀಟರ್ಸಿಗೆ 41 ರೂಪೀಸ್. ಕಂಟಿನ್ಯೂ ನೋಡೋಣ ತಡೀರಿ ಗೈಸ್. ಅಂದರೆ ಇದೆ ನೋಡಿ ಹೆನ್ನೂರಿಗೆ ಒಂದಿದೆ. ಅಮೆಝಾನ್ ನವೀನ್ ತೋರಿಸ್ತಾ ಇದೆ 8 ಗಂಟೆಯಿಂದ 10 ಗಂಟೆವರೆಗೂ. ಆರ್ಡರ್ ಬರ್ತಾ ಇದ್ದಾವೆ ಗೈಸ್, ವೆಯ್ಟ್ ಮಾಡಬೇಕು. ಅಂದರೆ ನಮಗೆ ಬೇಕಾಗಿರೋಂಥದ್ದನ್ನ ಎತ್ಕೊಂಡು ಹೋಗ್ಬೇಕು ನಾವು ಅಷ್ಟೇ. ಅಂದರೆ ಅಮೌಂಟು ಸ್ವಲ್ಪ ಕಮ್ಮಿ ಅನ್ನಿಸ್ತದೆ ನನಗೆ ಪಿಕಪ್ಪು ಡ್ರಾಪ್ ಮಾಡಿದ್ರೆ. ಏನಿಲ್ಲ ಅಂತಂದರೆ ಏನಕ್ಕೆ ಅಂತಂದರೆ ನಮ್ಗೆ ಯಾವುದಾದಂಥ ಇನ್ಸೆಂಟಿವ್ ಏನೂ ಬರ್ತಾಯಿಲ್ಲ. ಈ ಸ್ವಿಗ್ಗಿ ಝೊಮ್ಯಾಟೊಲ್ಲ ನಾವು ಮಾಡ್ತೀವಿ ಅಂತಂದರೆ ನಮಗೆ ಇನ್ಸೆಂಟಿವ್ಗಳು ಬರ್ತವೆ. ಇನ್ಸೆಂಟಿವ್ ಬರಲಿಲ್ಲ ಅಂತಂದ ಸಮಯದಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ನೋಡಿ ಅದೇ ಬರ್ತಾಯಿದೆ, ಹೆನ್ನೂರಿಗೆ ಬರ್ತಾಯಿದೆ ಪಿಕಪ್ 1.3 ಕಿಲೋಮೀಟರ್ಸು. ಇನ್ನೊಂದು ಬರ್ತಾಯಿದೆ, ಅದೇ ಬರ್ತಾಯಿದೆ ಹೆನ್ನೂರಿಂದ ಬರ್ತಾಯಿದೆ. ಬೇಡ ಇದು ಗೈಸ್. ಲೋ ಶೇರಲ್ಲಿ ಕೆಲಸ ಮಾಡಬೇಕಾ ಮಾಡಬಾರ್ದಾ? ಇಲ್ಲಿ ನೋಡಿ ಯಾವ ರೀತಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಪಿಕಪ್ 4.5 ಕಿಲೋಮೀಟರ್ ಅಂತೆ, ಡ್ರಾಪ್ ಬಂದ್ಬಿಟ್ಟು 4.7 ಕಿಲೋಮೀಟರ್ಗೆ 69 ರೂಪಾಯಿ ಅಂತೆ. ಇನ್ನೊಂದು ಬರ್ತಾಯಿದೆ ನೋಡಿ ಪಿಕಪ್ಪು ಬಂದು, ಅದು ಕೂಡ ಅಷ್ಟೇ 3.7 ಕಿಲೋಮೀಟರ್ಸೇ ಬರ್ತಾಯಿದೆ. ಇಷ್ಟಿಷ್ಟು ದೂರ ಪಿಕಪ್ಪು ಡ್ರಾಪ್ ಕೊಟ್ಟರೆ ಹೆಂಗೆ ಗೈಸ್? ಇದು ನೋಡಿ 68 ರೂಪಾಯಿ, ಹತ್ತತ್ರ 8.5 ಕಿಲೋಮೀಟರ್ ಆಗುತ್ತೆ. ಅಂದರೆ ಝೋನಿಗೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡಬೇಕಷ್ಟೇ. ಅದನ್ನು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಫಿಲ್ಟರ್ ಕಾಫಿದು ಅದು ಹೊರಟೆ ಹೋಯ್ತು. ಹಿಂಗೆ ಗೈಸ್. ಇನ್ನು ಯಾವುದೋ ಬರ್ತಾಯಿದೆ ತಡ್ರಿ ನೋಡೋಣ. ಇನ್ನೊಂದು ನೋಡಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಬರ್ತಾಯಿದೆ. ಇನ್ನೊಂದು ಟೋಯಿಂಗಿನಿಂದಲೂ ಕೂಡ ಬರ್ತಾಯಿದೆ. ಇದೇ ಬೆಸ್ಟ್ ಅನ್ನಿಸ್ತಾ ಇದೆ ಹೆಬ್ಬಾಳಗೆ ಹೋಗೋದು 5 ಕಿಲೋಮೀಟರ್ಸು. ಅಂದರೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಹೋಗಿ ಪಿಕಪ್ ಮಾಡಬೇಕಾಗಿರುತ್ತೆ ನಾವು. ಪಿಕಪ್ ಮಾಡಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೇ. ಬನ್ನಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೇ ಹೋಗಿ ಪಿಕಪ್ ಮಾಡ್ತೀನಿ ಗೈಸ್. ಕಷ್ಟ ಗೈಸ್ ಈ ಥರ ಕೊಟ್ಟರೆ. ಅಂದರೆ ಪಿಕಪ್ ಇಷ್ಟಿಷ್ಟು ದೂರ ಕೊಟ್ಬಿಟ್ಟು ನೀವು ಅಮೌಂಟ್ ಇಷ್ಟು ಕಮ್ಮಿ ಕೊಟ್ಟರೆ ಯಾರು ಮಾಡ್ತಾರೆ? ಏನಕ್ಕೆ ಅಂತಂದರೆ ಯಾವುದಾದಂಥ ಇನ್ಸೆಂಟಿವ್ ಆಗಲಿ ಯಾವುದೇ ಸರ್ಜಾಗಲಿ ನಮಗೆ ಬರಲ್ವಲ್ಲ. ಇದು ಬೇರೆಯವರೆಲ್ಲ ಸ್ವಿಗ್ಗಿಲೆಲ್ಲಾದರೆ ನಮ್ಗೆ ಏನಂತ ಅನ್ಸಿದ್ರೆ ಡೈರೆಕ್ಟಾಗಿ ನಮಗೆ ಇನ್ಸೆಂಟಿವ್ ಬರುತ್ತೆ, ಇಲ್ಲ ಅಂತಂದರೆ ಸರ್ಜ್ ಬರುತ್ತೆ. ಇಲ್ಲಿ ಯಾವುದೂ ಬರ್ತಾಯಿಲ್ಲ. ಬನ್ನಿ ಹೋಗಿ ಪಿಕ್ ಮಾಡೋಣ. 1.2 ಕಿಲೋಮೀಟರ್ಸು ತೋರಿಸ್ಬೇಕಾದ್ರೆ 1 ಕಿಲೋಮೀಟರ್ ತೋರಿಸ್ತಾರೆ. ಹೋಗೋಷ್ಟೊರ್ಗೆ 1.2 ಕಿಲೋಮೀಟರ್ಸ್ ಆಗುತ್ತೆ. ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಅದೇ ಬೆಂಗಳೂರಿಗೆ ಬಂದರೆ ಗಾಡಿ ಸಮಸ್ಯೆ ಏನೇ ಆಗ್ತಾಯಿಲ್ಲ. ಗೈಸ್ ನೋಡಿ ಇವಾಗ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೂ ಕೂಡ ನಾನು ಇವಾಗ ಪಿಕಪ್ ಮಾಡ್ಕೊಂಬಂದಿನಿ ಆರ್ಡರು. ಅಂತ ಅಂದರೆ ಡ್ರಾಪ್ ಲೊಕೇಶನ್ ಎಷ್ಟಪ್ಪ ಇದೆ ಅಂತ ಅಂದರೆ 5.6 ಕಿಲೋಮೀಟರ್ ಇದೆ ಗೈಸ್ ಡ್ರಾಪು. ಬನ್ನಿ ಅಂತ ಅಂದರೆ ಅಲ್ಲಿ ತೋರಿಸಿದೆ ಒಂದು, ಬರ್ತಾ ಇರೋದೇ ಒಂದು ಲಾಂಗ್ ಡ್ರಾಪ್ ಇದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಕ್ಕಿ ಮೂಟೆ ತೊಗೊಂಡೋಗಿ ಇವಾಗ ಡ್ರಾಪ್ ಮಾಡ್ಬೇಕು ಅವ್ರಿಗೆ. ಹೋಗಿ ಡ್ರಾಪ್ ಮಾಡೋಣ. ನೋಡಿ ನಾನು ಲಾಸ್ಟ್ನೇ ಆರ್ಡರ್ನ ಡ್ರಾಪ್ ಮಾಡಿಬಿಟ್ಟು ನಾನು ಖಾಲಿನೇ ಬಂದೆ. ಅಲ್ಲಿಂದ ಒಂದು 4-5 ಕಿಲೋಮೀಟರ್ ನಾನು ಖಾಲಿನೇ ಬಂದೆ. ಯಾವುದೇ ಆದಂಥ ಆರ್ಡರ್ ಕೂಡ ನನಗೆ ಬರಲಿಲ್ಲ. ಅಂತಂದರೆ ಟೈಮ್ ಎಷ್ಟಾಗಿದೆ ಅಂತ ನೋಡಿ 10:31. ಇವಾಗ ಬರ್ತಾಯಿದೆ ನೋಡಿ, ಯಾವುದೋ ಒಂದು ಬರ್ತಾಯಿದೆ. ಇಷ್ಟೊತ್ತವರೆಗೂ ಒಂದು ಕೂಡ ಬರ್ತಾ ಇರಲಿಲ್ಲ. ಪಿಕಪ್ ಯಾವ ರೀತಿ ಬರ್ತಾಯಿದೆ ಅಂತ ಅಂದರೆ 3.9 ಕಿಲೋಮೀಟರ್ ಹೆಬ್ಬಾಳದಿಂದ ಯಲಹಂಕಗೆ 5.5 ಕಿಲೋಮೀಟರ್. ಅಂದರೆ ಇಷ್ಟೊತ್ತವರೆಗೂ ನಾನು ಅಲ್ಲಿ ಹೆಬ್ಬಾಳದಲ್ಲೇ ಇದ್ದೆ, ಒಂದು ಆರ್ಡರು ಕೊಡಲಿಲ್ಲ. ಅಲ್ಲಿಂದ ಖಾಲಿ ಬಂದಮೇಲೆ ಈಗ ಇಲ್ಲಿ ಕೊಡ್ತಾಯಿದೆ ನೋಡಿ, ಇನ್ನೊಂದು ಯಶವಂತಪುರದಲ್ಲಿ ಕೊಡ್ತಾಯಿದ್ದೇನೆ.
2.2 ಕಿಲೋಮೀಟರ್ಸ್ ಪಿಕಪ್ ಅಂತೆ, 1.6 ಕಿಲೋಮೀಟರ್ಸ್ ಪಿಕಪ್ ಡ್ರಾಪ್ ಅಂತೆ. ಅಷ್ಟಕ್ಕೆ ಎಷ್ಟು 29 ಎಷ್ಟೋ ತೋರಿಸ್ತಾ ಅಂತ ಅಂದರೆ ಇಲ್ಲಿ ಕಿಲೋಮೀಟರಿಗೆ 10 ರೂಪಾಯು ಸಿಗ್ತಾ ಇಲ್ಲ. ಜೊತೆಯಲ್ಲಿ ಯಾವುದೇ ನಮಗೆ ಇನ್ಸೆಂಟಿವ್ ಸಿಗೋಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಗಾಯ್ಸ್. ಅಂದರೆ ಫಸ್ಟೆಲ್ಲ ಏನು ಮಾಡ್ತಾಯಿದ್ದ ಅಂತಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ದ. ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಆರ್ಡ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಅಂದರೆ ಒಳ್ಳೆ ಅರ್ನಿಂಗ್ಸೇ ಆಗ್ತಾಯಿತ್ತು. ಬಟ್ ಇವಾಗ ನೋಡಿ ಎಷ್ಟಾಗಿದೆ ಅಂತ 168 ರುಪೀಸ್. ಎಷ್ಟವರೆಗೆ ಅದು 2 ಅವರಿಗೆ ನಾನು 168 ರುಪೀಸ್ ಅರ್ನಿಂಗ್ ಆಗಿದೆ. ಅದು ನೋಡಿ ಮೂರು ಕಂಪ್ನಿಯಲ್ಲಿ ಮಾಡಿರೋದು, ಸ್ವಿಗ್ಗಿ, ಇನ್ಸ್ಟಾಮಾರ್ಟು, ಟೋಯಿಂಗು, ಸ್ವಿಗ್ಗಿ, ಟೋಟಲಾಗಿ 3ರಲ್ಲಿ ನಾನು ಕೆಲಸ ಮಾಡೀನಿ. ಗಾಡಿ ನೋಡಿ ಆಲೆ ಬರೀ 168 ರೂಪಾಯಿ ಮಾಡೋಕ್ಕೆ ಗಾಡಿ ಎಷ್ಟು ಹೊಡಿದೆ ಅಂತ ಅಂದರೆ 28.8 ಕಿಲೋಮೀಟ್ರ್, ಹತ್ರ ಒಂದು 30 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. 30 ಕಿಲೋಮೀಟರ್ಗೆ ನನಗೆ ಅರ್ನಿಂಗ್ಸ್ ಆಗಿರೋದು ಎಷ್ಟು ಅಂತ ಅಂದರೆ 168 ರೂಪಾಯಿ. ಏನಕ್ಕೆ ಅಂತಂದರೆ ಖಾಲಿ ಓಡಾಡ್ತಾ ಇದ್ದೀನಿ ನಾನು. ಖಾಲಿ ಓಡಾಡ್ತಾ ಇರೋದ್ರಿಂದ ಏನಾಗ್ತಾಯಿದೆ, ಜೊತೆಯಲ್ಲಿ ಪಿಕಪ್ ಜಾಸ್ತಿ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಗಾಡಿ ತುಂಬ ಜಾಸ್ತಿ ರನ್ ಆಗಿಬಿಡ್ತಾವೆ ಗೈಸ್. ಏನಕ್ಕೆ ಅಂತಂದರೆ 5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಿಕಪ್ಪೇ ಬರ್ತಾ ಇರೋದು, ಯಾವ ಕೂಡ ಹತ್ರದಲ್ಲಿ ಪಿಕಪ್ಪೇ ಬರ್ತಾ ಇದೆ. ಪ್ರತಿಯೊಂದು ಕೂಡ ದೂರ ಬರ್ತಾ ಇರೋದ್ರಿಂದ ಏನಾಗ್ತಾಯಿದೆ ಅಂತಂದರೆ ಹೇಳ್ತೇವೆ, ಡ್ಯೂಟಿ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಒಂದು ಅಮೌಂಟ್ ಚೆನ್ನಾಗಿ ಬರ್ತಾಯಿದ್ರೆ ಡ್ಯೂಟಿ ಮಾಡೋಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಅಕಸ್ಮಾತ್ ಏನಾದ್ರು ಈ ಥರ ಬಂದರೆ ಏನಕ್ಕೆ ಮಾಡ್ಬೇಕಾದ್ರೆ 4 ಕಿಲೋಮೀಟ್ರ್ ಪಿಕಪ್ ಹೋಗ್ಬಿಟ್ಟು ನಾವು ಯಾವ ಕಂಪ್ನಿಲೂ ಅಷ್ಟೇ, ಯಾವ ಕಂಪ್ನಿಲೂ 4 ಕಿಲೋಮೀಟ್ರ್ ಪಿಕಪ್ 5 ಕಿಲೋಮೀಟ್ರ್ ಪಿಕಪ್ ತೊಗೊಂಡು ಹೋಗೋದೇ ಇಲ್ಲ. ಅದರಿಂದಾಗಿ ಏನಾಗ್ತಾಯಿದೆ ಅಂತಂದರೆ ತುಂಬ ಲಾಂಗ್ ಪಿಕಪ್ ಬರ್ತಾ ಇರೋದ್ರಿಂದ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಏನಕ್ಕೆ ಅಂತಂದರೆ ಅಷ್ಟು ದೂರ ಹೋಗಬೇಕು ನಾವು. ಅಷ್ಟು ದೂರ ಹೋದರೆ ನಮಗೆ ಅಲ್ಲಿ ಯಾವುದೇ ಆದಂಥ ಅಮೌಂಟು ಸಿಗೋಲ್ಲ, ಏನು ಸಿಗೋಲ್ಲ. ಸುಮ್ಮನೆ ಏನು ಖಾಲಿ ಅಷ್ಟಿಷ್ಟು ದೂರ ಹೋಗಬೇಕು ಅಂದರೆ ಹೋಗೋದು ಬರೋದು ಕೂಡ ನಮಗೆ 10 ರೂಪಾಯಿ ಆದರೂ ಸಿಕ್ಕಿದ್ರೆ ವರ್ಕೌಟ್ ಆಗುತ್ತೆ. ಬಟ್ ಹೋಗ್ತಾನೋ 10 ರೂಪಾಯಿ ಸಿಗ್ತಾಯಿಲ್ಲ, ಬರ್ತಾನೋ 10 ರೂಪಾಯಿ ಸಿಗ್ತಾನೆ. ಅಂದರೆ ನೋಡಿ 28 ಕಿಲೋಮೀಟ್ರ್ 29 ಕಿಲೋಮೀಟ್ರ್ ಓಡಿದ್ದೀನಿ ನಾನು ಅಂತಂದರೆ 290 ರೂಪಾಯಿ ಹಾಕ್ಬೇಕಾಯ್ತು ನಮಗೆ. ಬಟ್ ಇಲ್ಲಿ ಆಗಿರೋದೇ 168 ರೂಪಾಯಿ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಗೈಸ್. ಏನಕ್ಕೆ ಅಂತಂದರೆ ನಾನು ಡ್ಯೂಟಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆಫ್ಲೈನು ಕೂಡ ಹೊರಟಾಗ್ತೀನಿ ನೋಡಿ, ಗೋ ಆಫ್ಲೈನ್ ಹೋಗ್ತೀನಿ ಅಂತ ಅಂದರೆ ಅದು ಯಾವುದೋ ಅಮೆಝಾನ್ ಫ್ಲೆಕ್ಸ್ ಇದೆಯಲ್ಲ, ಅಮೆಝಾನ್ ಫ್ಲೆಕ್ಸಿಂದ ಒಂದೇ ಬರ್ತಾಯಿದೆ. ಅದನ್ನು ಒಂದು ಸಲ ಟ್ರೈ ಮಾಡಿ ನೋಡಬೇಕಷ್ಟೇ. ಅಮೆಝಾನ್ ಫ್ಲೆಕ್ಸಲ್ಲಿ ಯಾವ ರೀತಿ ಬರ್ತಾಯಿದೆ, ಅದರಲ್ಲಿ ನನ್ನ ಅರ್ನಿಂಗ್ಸ್ ಆಗುತ್ತೆ ಅಂತೇಳ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಕೊಟ್ಟು ತೋರಿಸ್ತಾಯಿನಿ. ಅಮೌಂಟು 300 ರೂಪಾಯಿ 400 ರೂಪಾಯಿ ತೋರಿಸ್ತಾಯಿನಿ. ನೋಡೋಣ, ಅದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ನೋಡೋಣ. ಅದರಲ್ಲಿ ಏನಾದ್ರು ಅರ್ನಿಂಗ್ಸ್ ಆಯಿತು ಅಂತ ಅಂದರೆ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾರು ತಿಳಿಸ್ಕೊಡ್ತೀನಿ. ಅಂತಂದರೆ ಆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋಗೆ ಮುಗಿಸ್ತಾಯಿನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾಯಿನಿ. ಬೈ ಗೈಸ್.